ಹಲೋ ಗಾಯ್ಸ್, ನಮಸ್ಕಾರ. ನಾನು ಪ್ರತಾಪ್. ನಾನು ಲಕ್ಷ್ಮಿ ಶೆಟ್ಟಿ. ನಾವು ಇವತ್ತು ಉಡುಪಿಗೆ ಬಂದಿದ್ದೀವಿ. ಉಡುಪಿಯಲ್ಲಿ ಮೊದಲನೇದಾಗಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಇವಾಗ ನಾವು ಒಂದು ರೌಂಡ್ ಹಾಕ್ಕೊಂಡಿದ್ವಿ, ಬಟ್ ಒಳಗಡೆ ಇನ್ನೂ ನಾವು ವಿಸಿಟ್ ಮಾಡೋಕ್ಕೆ ಹೋಗಿಲ್ಲ. ಇನ್ನೂ ಆ್ಯಕ್ಚುಲಿ ಓಪನ್ ಆಗಿಲ್ಲ. ಸೊ ಇವಾಗ ಮಾರ್ನಿಂಗ್ ಆಗಿದೆ, ಹೊಟ್ಟೆ ಹಸಿತಾ ಇರೋದ್ರಿಂದ ಬ್ರೇಕ್ಫಾಸ್ಟ್ಗೆ ಫಸ್ಟ್ ಹೋಗ್ಬೇಕಂತ ಡಿಸೈಡ್ ಮಾಡಿಕೊಂಡು ಇವಾಗ ಬ್ರೇಕ್ಫಾಸ್ಟ್ ಯಾವ ಪಾಯಿಂಟ್ ಚೆನ್ನಾಗಿದೆಯಾ? ಶ್ರೀರಾಮ ಭವನ ಅಂತ ಓಲ್ಡೆಸ್ಟ್ ಹೋಟೆಲ್ ಇನ್ ಉಡುಪಿ. ಅದನ್ನು ಟ್ರೈ ಮಾಡೋಣ, ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು. ತಿಂಡಿಗೆ ಅಂತ ಹೊರಟಿರುವಾಗ ತುಂಬ ಪಾರಿವಾಳಗಳು ಹಾರಾಡೋದು ನೋಡಿದೆ. ಸೊ ಉಡುಪಿ ದೇವಸ್ಥಾನದ ಹತ್ರನೇ ಇಷ್ಟೊಂದು ಪಾರಿವಾಳ ಎಲ್ಲಿಂದ ಬಂತು ಅಂತ ಹುಡ್ಕೊಂಡು ಹೋದೆ. ಅಲ್ಲೊಂದಷ್ಟು ಫೋಟೋಶೂಟ್ ನಡೀತಾ ಇತ್ತು. ಮೈಸೂರು ಪ್ಯಾಲೇಸ್ ಮುಂದೆ ಇದ್ದಿದ್ದ ಪಾರಿವಾಳಗಳು ಉಡುಪಿಗೂ ಬಂದ್ಬಿಟ್ಟಿದೆಯಲ್ಲ ಅಂತ ಅಂದ್ಕೊಂಡು ಹಾಗೆ ಒಂದೆರಡು ಫೋಟೋಸ್ ತೆಕ್ಕೊಂಡು ಇವಾಗ ರಾಯರ ಮಠಕ್ಕೆ ವಿಸಿಟ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿದು ವೈಬ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀವಿ. ನಮಗೆ ಈ ದೇವಸ್ಥಾನದಲ್ಲಿ ಒಳ್ಳೆ ಸ್ಪಿರಿಚುವಲ್ ಆಗಿರೋಂಥ ಅಟ್ಮಾಸ್ಫಿಯರ್ ಇತ್ತು. ಮತ್ತು ಇಲ್ಲಿದು ವಿಶೇಷತೆ, ಯುನೀಕ್ನೆಸ್ ಅಂತ ಅಂದರೆ ಇಲ್ಲಿ ಗೋವುಗಳನ್ನು ಕಟ್ಟಿದ್ರು. ನಮಗೆ ಈ ಗೋವುಗಳಿಂದನೂ ಕೂಡ ನಾವು ಆಶೀರ್ವಾದ ತಗೊಂಡಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾವು ಇಲ್ಲಿಂದ ಮುಗಿಸ್ಕೊಂಡು ನಾವು ಇವಾಗ ಕೃಷ್ಣ ಮಠಕ್ಕೆ ಹೊರಟ್ವಿ. ಕೃಷ್ಣನ್ ದರ್ಶನಕ್ಕೆ ಅಂತ ಹೊರಟ್ವಿ. ಏನೋ ಪೂಜೆ ನಡೀತಿದೆ, ಇನ್ನ ಸ್ವಲ್ಪ ಹೊತ್ತಾಗತ್ತೆ ದರ್ಶನಕ್ಕೆ ಬಿಡಕ್ಕೆ ಅಂತ ಹೇಳಿದ್ರು. ಸೊ ಅದರಿಂದ ಇಲ್ಲೇ ಹತ್ರದಲ್ಲಿರುವಂತ ಫುಡ್ ಪಾಯಿಂಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀನಿ. ನಾವಿವಾಗ ಹೋಟೆಲ್ಗೆ ಹೋಗಿದ್ವಲ್ಲ, ಹಿಂದಿರಾ ಪರಿಷತ್ ಗೆಸ್ಟ್ ಹೌಸ್, ಅದ್ರ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ. ಆ ರೋಡು ಕರೆಕ್ಟಾಗಿ ಪೇಟೆ ಬೀದಿಗೆ ಕನೆಕ್ಟ್ ಆಗುತ್ತೆ ಉಡುಪಿಲಿದ್ದು. ಇವಾಗ ಶ್ರೀರಾಮ ಭವನಕ್ಕೆ ಹೋಗೋಕ್ಕೆ ಒಂದು ಶಾರ್ಟೆಸ್ಟ್ ರೋಡನ್ನು ಕಂಡುಹಿಡ್ದಿದ್ದೀನಿ. ಉಡುಪಿದು ಟೆಂಪಲ್ ಝೋನಿಗೆ ಎಂಟರ್ ಆದ ತಕ್ಷಣ ಈ ಮಂತ್ರ ಪಠನೆ ಅದನ್ನೆಲ್ಲ ಕೇಳ್ತಾ ಇದ್ದರೆ ಒಂದು ಡಿವೋಷ್ನಲ್ ಫೀಲ್ ಆಟೋಮೆಟಿಕ್ಕಾಗಿ ಬರುತ್ತೆ. ಇದು ವಿಂಟೇಜ್ ಸ್ಟ್ರೀಟ್ಸ್ ಆಫ್ ಉಡುಪಿ. ಇಲ್ಲಿ ಎಂಟರ್ ಆದ ತಕ್ಷಣ ಡಿಫ್ರೆಂಟ್ ವೈಬೇ ಬರುತ್ತೆ. ಯಾಕೆಂದರೆ ಇಲ್ಲಿನ ಆರ್ಕಿಟೆಕ್ಚರಲ್ ಹೌಸಸ್ಸು, ಮಠದ್ದು ಮನೆಗಳು, ಅದು ಇದು ಎಲ್ಲ ಹಳೇ ಕಾಲದ ಮನೆ ಆಗಿರೋದ್ರಿಂದ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಮತ್ತು ಲುಕ್ ಇದೆ. ನಾವಿವಾಗ ಉಡುಪಿಯ ಫೇಮಸ್ ಶ್ರೀರಾಮ ಭವನ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಉಡುಪಿಯ ಪ್ರಾಪರ್ ಶೈಲಿ ಆಗಿರೋಂಥ ತಿಂಡಿಗಳು ಸಿಗುತ್ತೆ. ಬನ್ಸ್ ಬಿಸಿ ಬಿಸಿ ಕೊಟ್ಟಿದ್ದಾರೆ. ವಿತ್ ಸಾಂಬಾರ್, ಸಕ್ಕತ್ತಾಗಿದೆ. ಇದು ಇನ್ನೊಂದು ಫೇಮಸ್ ಡಿಶ್, ಅದು ಬಂದು ಶಾವಿಗೆ ವಿತ್ ಕುರ್ಮಾ ಮತ್ತು ಚಟ್ನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಉಡುಪಿ ಸ್ಟೈಲು. ಉಡುಪಿ ಸ್ಟೈಲ್ ಕೇಸರಿಬಾತ್ ಶೀರಾ ಅಂತ ಹೇಳೋದು. ಇದನ್ನು ತುಂಬ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೆ, ಇವಾಗ ಟ್ರೈ ಮಾಡ್ತೀನಿ. ಬಿಸಿ ಬಿಸಿ ಪೈನಾಪಲ್ ಹಾಕ್ತಿದಾರ, ಗೋಡಂಬಿ ಹಾಕ್ತಿದಾರ. ಇದೊಂಥರ ಡಿಫ್ರೆಂಟ್ ರವೆಲ್ ಮಾಡಿರೋದು, ಸಕ್ಕತ್ತಾಗಿದೆ. 60 ವರ್ಷ ಆಗಿದೆ. ಎಲ್ಲ ದಿನ ಓಪನ್ ಇರುತ್ತಾ? ಅಂದರೆ ಅನಿವಾರ್ಯತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಒಂದಿನ ಕ್ಲೋಸ್ ಮಾಡ್ತಾರೆ, ಇಲ್ಲಾಂದರೆ ಎಲ್ಲ. ಮತ್ತು ಈವ್ನಿಂಗು ಮಾರ್ನಿಂಗ್ ಎನಿ ಟೈಮ್ ಎಲ್ಲ ಫುಡ್ ಐಟಮ್ಸ್ ಸಿಗುತ್ತೆ. ಬೆಳಗ್ಗೆ ಹೊತ್ತು ತಿಂಡಿ, ಮಧ್ಯಾಹ್ನ ಊಟ ಇಲ್ಲ, ತಿಂಡಿ ಮಾತ್ರ ಮಾರ್ನಿಂಗು ಮತ್ತು ಈವ್ನಿಂಗ್. ಹಾಂ, ನನಗಂತೂ ತುಂಬ ಇಷ್ಟ ಆಯಿತು. ಯಾಕೆಂದರೆ ಉಡುಪಿ ಅಥೆಂಟಿಕ್ ಸ್ಟೈಲ್ ಫುಡ್ ತಿಂದಿದ್ದು. ಮೂಡೆ, ಬನ್ಸು, ಇಡ್ಲಿ, ಏನದು ಶಾವಿಗೆ, ಮತ್ತು ನನಗೆ ಶೀರಾ ಟಾಪ್ ಮೋಸ್ಟ್ ಇಷ್ಟ ಆಗಿದ್ದು ಶೀರಾ. ನಿನ್ಗೆ ಯಾವ್ದು ಇಷ್ಟ ಆಯಿತು? ನನಗೆ ಆ್ಯಕ್ಚುಲಿ ಬನ್ಸು ನನಗೆ ಇಷ್ಟ ಆಯಿತು.
ಲೈಕ್ ತುಂಬ ಮೈಲ್ಡ್ ಆಗಿತ್ತು, ಯಾವುದೋ ಜಾಸ್ತಿ ಆಯಿಲಿ ಆಗಿರಲಿಲ್ಲ. ಬಟ್ ಮತ್ತು ಬಟರಿ ಟೇಸ್ಟ್ ವಿತ್ ಬನಾನಾ ಫ್ಲೇವರು ಸಖತ್ತಾಗಿತ್ತು. ನನಗೆ ಅದ್ರ ಜೊತೆ ಅದು ಕೊಡ್ತಾಯಿದ್ರು ನೋಡು ಆ ಸಾಂಬಾರು ಡಿಪ್ ಮಾತ್ರ ಸಖತ್ತಾಗಿತ್ತು. ಆ್ಯಕ್ಚುಲಿ ಕನ್ಫ್ಯೂಸ್ ಅದು ರಸಮ್ ಅಂತ, ಬಟ್ ಅವರು ಸಾಂಬಾರು ಅಂತ ಹೇಳಿದ್ರು. ನನ್ಗೆ ಆಕ್ಚುಲಿ ಅದು ರಸಂ ತರಾನೇ ಅನ್ಸಿದ್ದು. ಹೌದು. ಆಮೇಲೆ ಹೇಳಿದ್ರು ಇದು ಕುರ್ಮಾ ಮತ್ತೆ ಇದು ಸಾಂಬಾರ್ ಅಂತ. ಸಾಂಬಾರ್ ಮಾತ್ರ ಸೂಪರ್ ಆಗಿತ್ತು. ರಸಂ ತರ ಕುಡ್ದ್ಬಿಟ್ಟು ನಾನು ಬಾಯಿದಲ್ಲಿ ಅಲ್ಲೆಲ್ಲ ಯಾರಿನ್ ಗಲ್ಲಿ. ನಾವಿವಾಗ ಈ ಗಲ್ಲಿಯಲ್ಲಿ ಯಾವ ಹೋಟ್ಲಿಗೆ ಹೋಗ್ತಾ ಇದೀವಿ? ವಾಣಿಶ್ರೀ ಹೋಟೆಲ್. ಇದು ಈ ಹೋಟೆಲಿಂದ ಎಷ್ಟು ದೂರ ಇದೆ ಅಂದಾಜು? ಒಂದು 500 ಮೀಟರ್ಸ್ ಒಳಗಡೆನೇ ಇದೆ, ಒಂದು 200 ಮೀಟರ್ಸ್ ದೂರದಲ್ಲಿ. ಮನೆ ಎಲ್ಲ ಹೇಗಿದೆ? ಚೆನ್ನಾಗಿದೆ ಎಲ್ಲ. ಮತ್ತೆ ನಮಗೆ ಮೇನ್ ರೋಡ್ಗಿಂತ ಈ ಥರ ರೋಡ್ಗಳು ತುಂಬ ಇಷ್ಟ ಆಗುತ್ತೆ. ಈ ಥರ ಬೇರೆ ಊರಿಗೆ ಬಂದಾಗ ತುಂಬ ಹಿಸ್ಟ್ರಿ ಇದೆ ಅನ್ಸುತ್ತೆ ಆ್ಯಕ್ಚುಲಿ ಈ ರೋಡಲ್ಲಿ. ನಾನು ಅಂದ್ಕೊಂಡೇ ಇರಲಿಲ್ಲ ಇವತ್ತು ಸಂಡೇ ಅಂತ ವಾಣಿಶ್ರೀ ಹೋಟೆಲ್ ಕ್ಲೋಸು. ತುಂಬ ಬೇಜಾರಾಗ್ತಿದೆ. ಟ್ರೈ ಮಾಡಬೇಕಂತ ಫಿಕ್ಸ್ ಆಗಿ ಬಂದಿದೆ, ಆಗ್ತಾಯಿಲ್ಲ ಟ್ರೈ ಮಾಡೋಕ್ಕೆ. ಬಟ್ ಈ ಹೋಟೆಲಲ್ಲಿ ಏನೇನು ಫೇಮಸ್ ಇದೆ, ಯಾವಾಗ ಬಂದಾಗ ಟ್ರೈ ಮಾಡ್ಬೋದು. ವೀಕ್ ಡೇಸ್, ಸಂಡೇಸ್ ಮೋಸ್ಟ್ಲಿ ಕ್ಲೋಸ್ ಇದೆ ಅನಿಸುತ್ತೆ. ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಉಡುಪಿ ಟೆಂಪಲ್ ವಿಸಿಟ್ಟು, ಉಡುಪಿ ಸ್ಟೈಲ್ ಫುಡ್ಡು ಎಲ್ಲ ಟ್ರೈ ಮಾಡಾಯಿತು. ಈಗ ನಂದು ಮೇನ್ ಡೆಸ್ಟಿನೇಷನ್ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಈ ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ಸೆಂಟ್ ಮೇರಿಸ್ ಐಲ್ಯಾಂಡ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಆ ವ್ಲಾಗ್ನ ಮಿಸ್ ಮಾಡದೆ ವಾಚ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.